10-16 ಊರಲ್ಲಿ ನಾನು ಯಾವುದೇ ಹುಡುಗಿ ಮೇಲೆ ಕೈ ಇಟ್ರು ಯಾಕೆ ಅಂತ ಕೇಳೋ ಗಂಡ್ಸು ಯಾರೂ ಇಲ್ಲ. ಅಂಥದ್ರಲ್ಲಿ ಪಕ್ಕದೂರಿಂದ ಬಂದು ನನ್ನನ್ನೇ ಹೊಡೆದಾಕೋಷ್ಟು ಗುಂಡ್ಗೆನಾ ನಿನ್ಗೆ? ಮುಗ್ಸ್ರೋ ಅವ್ನ. ಊರಲ್ಲೊಂದು ಅಂದವಾದ ಹುಡುಗಿ ಇದ್ದಾಳೆ ಅಂದ್ರೆ ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇರ್ತಾನೆ, ಅವನಿಗೊಂದು ಗಾಡಿ ಇರುತ್ತೆ, 24 ಗಂಟೆ ಅವಳನ್ನ ಫಾಲೋ ಮಾಡ್ತಾ ಇರ್ತಾನೆ. ಅವಳನ್ನ ಮುಟ್ಟಕ್ಕೋದ್ರೆ ಅವ್ನು ಬರ್ತಾನೆ ಅಂತ ಗೊತ್ತಿಲ್ವೇನ್ರೋ? ಇವಳನ್ನ ಮುಟ್ಟವನು, ಪ್ರೀತಿಗೆ ಮನಸ್ಸು ಕೊಟ್ಟವನು, ಪ್ರೀತಿ ಮನಸ್ಸಲ್ಲಿರೋವನು, ಪ್ರೀತಿಗೋಸ್ಕರ ಹುಟ್ಟಿದವನು, ಪ್ರೀತಿಗೋಸ್ಕರ ಸಾಯೋನು, ಅದು ಈ ಕಾರ್ತಿಕ್ ಒಬ್ನೇ ಅಂತ ಗೊತ್ತಿಲ್ವೇನ್ರು? ಕೂತ್ಕೊಳ್ರೋ, ಅವ್ರು ಬಂದಿರೋದು ಅದೇ ಕೆಲ್ಸಕ್ಕೆ ತಾನೆ. ನನ್ನ ಮುಂದೆ ಹುಟ್ಟು ಬೆಳೆದವರು ನನಗೆ ಎದುರು ನಿಂತು ಬುದ್ಧಿ ಹೇಳೋಷ್ಟು ದೊಡ್ಡವ್ರಾಗ್ಬಿಟ್ರ ನೀವು? ಹುಡುಗಿ ಮತ್ತಲ್ಲಿ ಮುಳುಗೋದ್ರೆ ಎಲ್ಲ ಹಿಂಗೆ ನೋಡ್ತೀನಿ ನಾನು ಇನ್ನೂ ಎಷ್ಟು ದಿನ ಅಂತ. ಏನಮ್ಮ ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ? ಏನೋ ಮಗ, ನೀನು ಮಾಡ್ತಾ ಇರೋದು ಸರಿ ಅನ್ನಿಸ್ತಿದ್ಯಾ? ಊರವ್ರನ್ನೆಲ್ಲ ಎದುರಾಕೊಂಡು ಅದ್ಯಾವುದೋ ಹುಡುಗಿ ಹಿಂದೆ ಸುತ್ತಾ ಇದೆಯಂತಲ್ಲೋ. ಊರವ್ರೆಲ್ಲ ಆ ಹುಡುಗಿ ನಡವಳಿಕೆ ಸರಿ ಇಲ್ಲ ಅಂತ ಬಡ್ಕೋತಾ ಇದ್ದಾರೋ. ಯಾಕೋ ಹಿಂಗೆಲ್ಲ ಮಾಡ್ತಾ ಇದ್ಯಾ? ಯಾವುದೋ ಒಂದು ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ನಮ್ಗಿದೆಲ್ಲ ಬೇಕಾ ಮಗ? ಅಯ್ಯೋ ಅಮ್ಮ ಸುಮ್ಮನಿರು. ಆ ಹುಡುಗಿ ಏನಂತವಳಲ್ಲ, ತುಂಬ ಒಳ್ಳೆಯವಳು. ನೀನು ಅವಳನ್ನ ನೋಡಬೇಕು, ನೀನೇ ಹೇಳ್ತೀಯ ಅವಳೇ ನಮ್ಮನೆ ಸೊಸೆ ಆಗಬೇಕು ಅಂತ. ಈ ಊರವ್ರಿಗೆಲ್ಲ ನನಗೆ ಅಂಥ ಹುಡುಗಿ ಸಿಕ್ಕಿರೋದಕ್ಕೆ ಹೊಟ್ಟೆ ಉರಿ. ಅದಕ್ಕೆ ಏನನ್ನೋ ಹೇಳಿ ನಿನ್ನ ತಲೆ ಕೆಡಿಸಿದ್ದಾರೆ. ನನಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ. ಅವಳು ಏನು ಅಂತ ನನಗೆ ಗೊತ್ತು. ನಾನು ಮದುವೆ ಅಂತ ಆದರೆ ಅವಳನ್ನೇ ಆಗೋದು ಅಷ್ಟೇ. ಯಾಕೋ ಬಂಗಾರ ಹಂಗ್ ನೋಡ್ತಿದ್ಯಾ? 5 ವರ್ಷದಿಂದ ನೋಡಿರೋ ಮುಖಾನೇ ತಾನೆ. ಅದೇನೋ ಚಿನ್ನ, ಒಂದೊಂದು ದಿನ ಒಂದೊಂದು ಥರ ಕಾಣಿಸ್ತೀಯ. ಈ ಜಗತ್ತೆಷ್ಟೇ ದೊಡ್ಡದಾದ್ರು ನನ್ನ ಪುಟ್ಲೋಕ ನೀನೇ ಅಲ್ವೇನೆ. ಇದಕ್ಕೇನ್ ಕಮ್ಮಿ ಇಲ್ಲ. ಹಿಂಗೆ ನೋಡ್ತಾನೆ ಇರ್ತೀಯಾ ಇಲ್ಲ ಮದ್ವೆನೂ ಆಗ್ಬೇಕು ಅನ್ಕೊಂಡಿದ್ಯಾ? ಚಿನ್ನ ಒಂದೇ ಹೇಳ, ಗುಲಾಬಿಗೆ ಮುಳ್ಳು ಜಾಸ್ತಿ, ಸಮುದ್ರದಲ್ಲಿ ನೀರು ಜಾಸ್ತಿ. ನನಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿ ಕಣೆ. ನಿನ್ನೆನೆ ನಮ್ಮಮ್ಮಗೆ ನಮ್ಮ ಬಗ್ಗೆ ಹೇಳ್ಬಿಟ್ಟೆ ಕಣೆ. ಮದುವೆ ಅಂತಾದರೆ ನಿನ್ನನೇ ಆಗೋದಂತ ಗಟ್ಟಿಯಾಗಿ ಹೇಳಿದ್ದೀನಿ. ನಮ್ಮಮ್ಮ ಆಲ್ಮೋಸ್ಟ್ ಒಪ್ಕೊಂಡಂಗೆ ಚಿನ್ನ. ನೀನು ನಿಮ್ಮ ಮನೇಲಿ ಮಾತಾಡ್ಬಿಟ್ಟು ಯಾವಾಗಂತ ಹೇಳಿದ್ರೆ ಸಾಕು, ನಾನು ನಮ್ಮಮ್ಮನ ಕರ್ಕೊಂಬರ್ತೀನಿ ಕಣೆ. ಆಕಾಶದಲ್ಲಿರೋ ಅಪ್ಸರೆ, ಮೋಡದಲ್ಲಿರೋ ಮುಗಿಲು, ಸಾಗರದಲ್ಲಿರೋ ಮುತ್ತು, ಬೆಳದಿಂಗಳ ಚಂದಿರ ಎಲ್ಲ ಸೇರಿ ನನ್ನ ಮುಂದೆ ಕೂತಿರೋ ಬಂಗಾರದ ಬೊಂಬೆ ಹಂಗೆ ಅದೆಷ್ಟು ಅಂದವಾಗಿದೆಯಾ ಗೊತ್ತಾ ಚಿನ್ನ? ಏನು ಪ್ರಸಾದ? ಯೋ
ದೇವಸ್ಥಾನ ಅಲ್ಲಿದೆ. ನನ್ನ ಹತ್ರ ಬಂದು ಏನಯ್ಯ ಕೇಳ್ತಿದ್ಯಾ? ಅಲ್ಲೋ ಕೇಳು, ಕೊಡ್ತಾರೆ ಪ್ರಸಾದ. ಸರಿ ಸರ್. ಸಾರ್ ಏನಯ್ಯ ನಿಂದು? ಪ್ರಸಾದ ಇಂದ, ಸಾರ್. ತಗೋ ತಗೋ, ಹೋಗು ಹೋಗು, ಮತ್ತೆ ಬರ್ಬೇಡ. ಸಾರ್ ಯೋ, ಮತ್ತೆ ಏನಯ್ಯ ನಿಂದು? ಪ್ರಸಾದ ಸಾರ್. ತಗೊಳಯ್ಯ, ತಗೋ. ಇದನ್ನು ತಗೋ ತಗೋ ತಗೋ, ಹೋಗು, ಮತ್ತೆ ಬರ್ಬೇಡ. ಮತ್ತೆ ಬಂದ್ರೆ ನೋಡು. ಸಾರ್ ಯೋ, ಇನ್ನು ಏನ್ ಬೇಕಯ್ಯ? ಇದ್ದಿದ್ದೆಲ್ಲ ಕೊಟ್ಬಿಟ್ನಲ್ಲಯ್ಯ. ಪ್ರಸಾದ ಸಾರ್. ಅವನು ಪ್ರಸಾದ ಪ್ರಸಾದ ಅನ್ಕೊಂಡು ತಲೆ ತಿಂತಿದ್ದಾನಲ್ಲ ಗುರು. ಇನ್ನೇನ್ ಪ್ರಸಾದ ಇದೆಯಾ ನನ್ನ ಹತ್ರ? ಪರ್ಸಿದೆ ನೋಡು, ತಗೋ ತಗೋ. ಸಾರ್ ಏನಯ್ಯ ನಿಂದು? ಪ್ರಸಾದ ಸಾರ್. ನೋಡು, ಗಾಡಿ 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 ಇದೆ ನೋಡು, ತಗೋ ತಗೋ, ಗಾಡಿ ಗಾಡಿ ತಗೊಂಡೋಗು, ಮತ್ತೆ ಬರ್ಬೇಡ, ಹೋಗು. ನಡಿ ಹೋಗೋಣ. ಸಾರ್ ಇನ್ನು ಏನಯ್ಯ ಬೇಕು ನಿನ್ಗೆ? ಇರೋದೆಲ್ಲ ಕೊಟ್ಬಿಟ್ಟಿದ್ದೀನಲ್ಲಯ್ಯ. ಏನು ಏನು ಏನು? ಪ್ರಸಾದ ಸಾರ್. ಏನ್ ಪ್ರಸಾದನೋ? ಆ ಪ್ರಸಾದ ಸಾರ್. ಅಯ್ಯ ನನ್ನ ಮಗನೇಲಿ, ನಿಂತ್ಕೋ ನನ್ನ ಮಗನೇ, ಮಾಡ್ತೀನಿ ನಿನಗೆ. ನಿಂತ್ಕೊಳ್ಳೋ, ನಿಂತ್ಕೋ ನನ್ನ ಮಗನೇ. ಹೋಗ್ತಿದ್ಯಾ? ಚಿನ್ನ, ನನ್ನ ಜೀವನದಲ್ಲಿ ನನಗೇನಾದರೂ ಕೋರಿಕೆ ಅಂತಿದ್ರೆ ಅದು ನೀನು. ನನಗೆ ಯಾವಾಗಲೂ ನೀನು ಬೇಕು, ನಿನ್ನ ಪ್ರೀತಿ ಬೇಕು. ನೀನು ಪ್ರೀತಿಯಿಂದ ಮಾತಾಡೋ ನಿನ್ನ ಮಾತುಗಳು, ನನ್ನ ಮೇಲೆ ತೋರಿಸೋ ನಿನ್ನ ಪ್ರೀತಿ ಜೀವನ ಪೂರ್ತಿ ನನ್ನ ಜೊತೆನೇ ಇರಬೇಕು. ನೀನು ಯಾವಾಗಲೂ ನನ್ನ ಪಕ್ಕದಲ್ಲೇ ಇರಬೇಕು ಕಣೆ. ಅಲ್ಲ ಪ್ರೀತಿ, ನಿನ್ಗೇನಾದ್ರೂ ಭಯ ಭಕ್ತಿ ಇದೆಯಾ? ನಿನ್ಗೊಂದು ಮನೆ ಇದೆ, ಮನೇಲಿ ಅಪ್ಪ ಅಮ್ಮ ಇದ್ದಾರೆ ಅನ್ನೋ ನೆನ್ಪಾದ್ರೂ ಇದೆಯಾ? ನೋಡು, ಊರಲ್ಲಿ ನಿಮ್ಮಪ್ಪ ಅಮ್ಮನ್ಗೆ ಅಂತ ಸ್ವಲ್ಪ ಮರ್ಯಾದೆ ಇದೆ. ನೀನ್ ಹೀಗೆ ಫ್ರೆಂಡ್ ಜೊತೆ ತಿರ್ಗಾಡ್ಕೊಂಡ್ ಬಂದ್ರೆ ನಿಮ್ಮಪ್ಪ ಅಮ್ಮನ್ ಮರ್ಯಾದೆ ಉಳಿಯತ್ತೇನೆ? ಮೊದ್ಲು ನೀನ್ ಹೆಣ್ಣು ಅನ್ನೋದು ನೆನ್ಪಿದ್ಯೇನೆ? ಆಚೆ ಪ್ರಪಂಚ ಹಾಳಾಗೋಗಿದೆ. ಇದನ್ನೆಲ್ಲ ನೀನು ಮಾಡ್ತಾ ಇರೋದು ಸರಿ ಅನ್ಸತ್ತಾ? ಹೇಳು. ಅಮ್ಮ, ನಾನೇನ್ ಮಾಡಿದೀನಿ ಸರಿ ಇಲ್ಲ ಅಂತ ಹೇಳಕ್ಕೆ? ಆ ಲೋಫರ್ ಪಕ್ದೂರೋನ್ ಜೊತೆ ಓಡಾಡ್ತಾ ಇದ್ಯಾ? ನೀವ್ ಎಲ್ಲಿ ಹೋಗ್ತಾ ಇದ್ದೀರಾ, ಏನ್ ಅವತಾರಗಳಾಡ್ತಾ ಇದ್ದೀರಾ ಅಂತ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅವ್ನ ಅವತಾರ ನೋಡು, ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ದೊಡ್ಡವ್ರಿಗೆ ಮರ್ಯಾದೆ ಕೊಡೋದ್ ಗೊತ್ತಿಲ್ಲ. ಒಂದ್ ಕಿತ್ತೋಗಿರೋ ಗಾಡಿ ಇಟ್ಕೊಂಡು ಹುಡ್ಗಿರ್ನೆಲ್ಲ ಹಿಂದೆ ಬರಸ್ಕೋತಾನೆ. ನೀನಂತವನ್ ಜೊತೆ ಓಡಾಡ್ತಾ ಇದ್ರೆ ನಾವ್ ತಲೆ ಎತ್ಕೊಂಡ್ ತಿರ್ಗಾಡಕ್ಕಾಗತ್ತಾ ಹೇಳು? ಅಮ್ಮ, ಗೊತ್ತಿದ್ರೆ ಮಾತಾಡು, ಸುಮ್ನೆ ಯಾರೋ ಏನೋ ಹೇಳಿದ್ರು ಅಂತ ಮಾತಾಡ್ಬೇಡ. ಅವನಂದ್ರೆ ನನಗ್ ತುಂಬಾ ಇಷ್ಟ. ಮದ್ವೆ ಅಂತ ಆದ್ರೆ ಅವನ್ನೇ ಆಗದು. ಯಾರ್ಯಾರ್ ಮಾತೋ ಕೇಳಿ ನಮ್ಮಿಬ್ರನ್ನ ದೂರ ಮಾಡ್ಬೇಡ. ಪ್ರೀತಿ ಪ್ರೇಮ ಎಲ್ಲ ಈ ವಯಸ್ಸಲ್ಲಿ ಚೆನ್ನಾಗೇ ಇರತ್ತೆ, ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ. ಬಾಯಿ ಮುಚ್ಕೊಂಡು ನಾವ್ ತೋರ್ಸೋ ಹುಡ್ಗನ್ನ ಮದ್ವೆ ಆಗು. ಮದ್ವೆ ಆಗ್ಬೇಕಾ? ನೀವ್ ತೋರ್ಸಿರೋ ಹುಡ್ಗನ್ನ ನಾನ್ ಮದ್ವೆ ಆಗ್ಬೇಕಾ? ಅಂತ ಟೈಮ್ ಬಂದ್ರೆ ಫುಲ್ ಸ್ಪೀಡಲ್ ಬರ್ತಿರೋ ಗಾಡಿಗೆ ಅಡ್ಡ ಬಿದ್ದು ಸಾಯ್ತೀನಿ ಹೊರ್ತು ಇನ್ನೊಬ್ನತ್ರ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಳಲ್ಲ. ಪರ್ವಾಗಿಲ್ಲ, ಅದೇನೇ ಆದ್ರೂ ಅವನ್ ಜೊತೆನೆ ಸುಖವಾಗಿರ್ತೀನಿ. ಮದ್ವೆ ಆದ್ರೆ ಅವನ್ನೇ ಮದ್ವೆ ಆಗದು ಅಂತ ಹೇಳ್ತಿಲ್ವಾ? ನೀನ್ ಹೇಳ್ದಾಗೆ ನಾವ್ ಕೇಳೋದಾ? ನಾಳೆಯಿಂದ ಕಾಲ್ ಹೊರಗಡೆ ಇಟ್ರೆ ಕಾಲ್ ಮುರಿದು ಕೈ ಕೊಡ್ತೀನಿ. ನಾಳೆ ನಿನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದಾರೆ. ಅಮ್ಮ, ಯಾರನ್ ಕೇಳೋರ್ನ ಬರಕ್ ಹೇಳ್ದೆ?
ಯಾರನ್ನೋ ಯಾಕೆ ಕೇಳ್ಬೇಕು? ಹೆತ್ತ ತಾಯಿಯಾಗಿ ನಿನಗ್ ಮದ್ವೆ ಮಾಡೋ ಹಕ್ಕು ನನಗಿಲ್ವಾ? ಹಕ್ಕಿದೆ, ಆದ್ರೆ ಮಾಡ್ಕೊಳ್ಳೋಳ್ ನಾನು. ನನ್ನೂ ಒಂದ್ ಮಾತ್ ಕೇಳ್ಬೇಕು ತಾನೆ? ಕೇಳಿದ್ರೆ ಏನ್ ಹೇಳ್ತೀಯ ಅಂತ ಗೊತ್ತು ನನ್ಗೆ. ಆ ಲೋಫರ್ ಜೊತೆ ಮದ್ವೆ ಮಾಡಿಸ್ಬೇಕಲ್ವಾ? ಅದು ಕನ್ಸಲ್ಲೂ ಆಗೋದಿಲ್ಲ. ನೀನ್ ಏನೇ ಹೇಳಿದ್ರು ನಾನ್ ಕೇಳಲ್ಲ. ನನಗ್ ಅವನೇ ಬೇಕು. ನಾಳೆ ನನ್ ಮನೇಲೇ ಇರಲ್ಲ. ಹೋಗು. ನನಗ್ ಅವನೇ ಬೇಕು, ಅವನೇ ಬೇಕು, ಅವನೇ ಬೇಕು. ಅವನೇ ಬೇಕಾ ನಿನ್ಗೆ? ಇಷ್ಟು ದಿನ ನೋಡಿದ್ದು ಓಡಾಡಿದ್ದು ಎಲ್ಲ ಸಾಕು. ಬಾಯ್ ಮುಚ್ಕೊಂಡ್ ಹೋಗಿ ಒಳಗೆ. ಯಾಕೆ ಹಂಗಿದ್ಯಾ? ಏನಾಯ್ತು ಹೇಳೋ? ಮಗ, ಪ್ರೀತಿ ನೆನೆ ನಮ್ಮ ವಿಷಯನ ಅವ್ರ ಮನೇಲಿ ಹೇಳ್ತೀನಿ ಅಂತ ಹೋದ್ಲು. ಬೆಳಗ್ಗೆಯಿಂದ ಫೋನ್ ಮಾಡಿದ್ರೆ ಫೋನೇ ತೆಗಿತಿಲ್ಲ ಮಗ. ಏನಾಯ್ತೋ ಏನೋ, ಬಾರೋ ಒಂದ್ಸರಿ ಹೋಗಿ ನೋಡ್ಕೊಂಬಂದ್ಬಿಡೋಣ. ಹೇ, ಮೊದಲೇ ನಮ್ಮೂರ್ಗೂ ಅವ್ರವ್ರಿಗೂ ಬರಲ್ಲ. ಈಗೇನಾದರೂ ಹೋದ್ರೆ ಸುಮ್ಮನೆ ದೊಡ್ಡದು ಮಾಡಿಬಿಡ್ತಾರೋ. ಅನ್ಕೊಂಡಷ್ಟು ಸುಲಭ ಅಲ್ಲ ಮಗ, ಇಷ್ಟಪಟ್ಟವ್ರನ್ನ ಮರೆಯೋದು. ಇಷ್ಟು ದಿನ ಜೊತೆಲಿದ್ದವಳು ಇವಾಗಿಲ್ಲ ಅಂತ ಅನ್ಕೊಂಡ್ರೇನೆ ಪ್ರಾಣ ಹಿಂಡುತ್ತಿದೆ ಮಗ. ಲೋ ಮಗ, ನೀನು ಅನ್ಕೊಂಡ್ರೆ ಅದೆಷ್ಟೋ ಜನ ಹುಡುಗಿರು ನಮ್ಮೂರಲ್ಲೇ ನಿನಗೆ ಬೀಳ್ತಾರಲ್ಲೇನೋ. ಯಾಕೋ ನೆನಪಲ್ಲೇ ಸಾಯ್ತಾ ಇದೀಯಾ? ಲವ್ ಕಣೋ,